ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ರಶ್ಮಿಸ್ ವ್ಲಾಗ್ಸ್. ಈಗ ಒಂದು ವಾರದಿಂದ ನಾನು ವಿಡಿಯೋ ಮಾಡ್ತಿಲ್ಲ, ಯಾಕಂದರೆ ನಾನೀಗ ವಿಡಿಯೋ ಮಾಡೋ ಪರಿಸ್ಥಿತಿಯಲ್ಲೂ ಇಲ್ಲ. ಆದರೂ ವಿಡಿಯೋ ಮಾಡಲೇಬೇಕು, ಯಾಕಂದರೆ ನಾನು ಯೂಟ್ಯೂಬ್ ಮಾಡ್ತಿದ್ದೀನಿ, ಹಾಗೆ ಅದನ್ನು ಬಿಡೋಂಗೂ ಇಲ್ಲ. ಯಾಕೆ ಮಾಡ್ತಿದ್ದೀನಿ ಅಂದರೆ ಹೀಗೆ ಮಾಡ್ತಾಯಿದ್ದೆ ಬಿಟ್ಟರೆ ಈಗ ಪ್ರಾಬ್ಲಮ್ ಆಗುತ್ತೆ. ಆ ಒಂದು ಇಂಟೆನ್ಷನಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ಮಾಡೋ ಪರಿಸ್ಥಿತಿಯಲ್ಲೇ ಇಲ್ಲ ನಾನು, ಆದರೂ ಮಾಡಬೇಕು. ಇದು ಮಾಡ್ತಾ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಮನಸ್ಸು ಮಾಡಿರೋದೆ ನಮ್ಮಪ್ಪ ಅಮ್ಮನಿಗೋಸ್ಕರ. ಇವತ್ತು ಹೇಳ್ಕೊತಾ ಇದ್ದೀನಿ, ನನಗೋಸ್ಕರ ಅಲ್ಲ, ನನ್ನ ಪಪ್ಪ ಅಮ್ಮನಿಗೋಸ್ಕರ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದು. ಮುಂದೆ ಯಾವುದೋ ಒಂದು ಸಕ್ಸಸ್ಫುಲ್ ಆದವಾಗ ನಾನು ಏನು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಯಾಕೆ ಯೂಟ್ಯೂಬ್ ಮಾಡಿದೆ ಏನು, ಆದರೆ ಮಾಡ್ತಾ ಇರೋದು ದೇಶ ನಮ್ಮ ಪಪ್ಪ ಅಮ್ಮನಿಗೋಸ್ಕರ ನಾನು ಮಾಡ್ತಾ ಇರೋದು. ಮೊನ್ನೆ ಏನೂ ಇಲ್ಲ, ಇವತ್ತು ಫ್ರೈಡೆ ನಾನು ಈ ಮಂಡೇ ನಾನು ಊರಿಗೆ ಹೋದೆ. ಏನೂ ಇಲ್ಲ, ನಮ್ಮ ಪಪ್ಪನಿಗೆ ಹುಷಾರಿರಲಿಲ್ಲ, ಏನು ಸ್ವಲ್ಪ ಹಂಗೆ ಅವರು ಆರೋಗ್ಯ ತಪ್ಪಿದವರೇನೆ. ಸ್ವಲ್ಪ ಉಸಿರಾಟಕ್ಕೆ ತೊಂದರೆ ಆಗ್ತಾಯಿತ್ತು, ಅವರಿಗೆ ಅಸ್ತಮ ಇತ್ತು, ಹಾಗೆ ಸ್ಟ್ರೋಕ್ ಆದವರು ಕೂಡ. ಅವರು ಚೆನ್ನಾಗೇ ಮಾತಾಡಿದ್ದಾರೆ. ಫೋನಲ್ಲಿ ಸಂಡೆ ಮಾತಾಡಿದಾಗ ಏನಕ್ಕೆ ಊರಿಗೆ ಬರ್ತೆ ಬಿಡು, ನಾನು ಆರಾಮಾಗಿದ್ದೀನಿ, ಏನಕ್ಕೆ ಬರ್ತೀಯ ಅಂತ ಹೇಳಿದ್ರು. ಅಲ್ಲ ಪಾಪ, ನಿಮ್ಮದು ವಾಯ್ಸ್ ಫುಲ್ ಡಲ್ಲಾಗಿ ಹೋಗಿದೆ, ಯಾಕೆ ಕೇಳಿದೆ. ಇಲ್ಲ, ಊಟ ಸೇರ್ತಾ ಇಲ್ಲ, ಯಾಕೋ ಹೊಟ್ಟೆನೇ ಹಸಿಯಲ್ಲ ಅಂತಿದ್ರು. ಊಟ ಸೇರಲ್ಲ ಅಂತಿದ್ರು. ಊಟ ಮಾಡಿರಿ ಪಾಪ, ಯಾಕೆ ಹಿಂಗೆ ಮಾಡ್ತೀರಾ, ಯಾವುದೇ ರೀತಿಯಲ್ಲಿ ಏನು ಟೆನ್ಷನ್ ತೊಗೊಂಡ್ಬೇಡ್ರಿ, ಊಟ ಚೆನ್ನಾಗಿ ಮಾಡಿರಿ, ಆರಾಮಾಗಿರ್ರಿ ಅಂದೆ. ಇಲ್ಲ, ನಿಮ್ಮದು ವಾಯ್ಸ್ ಫುಲ್ ಡಲ್ ಆಗಿದೆ, ನಾನು ಊರಿಗೆ ಬರಲೇಬೇಕು ಪಾಪ, ನಾನು ಊರಿಗೆ ಬರ್ತೀನಿ ಅಂದೆ. ಯಾಕಮ್ಮಿ ಬಿಡು, ಯಾಕೆ ಬರ್ತೀಯಾ, ನಾನು ಆರಾಮಾಗೇ ಇದ್ದೀನಿ ಅಂದರು. ನಾನು ಕೇಳಲಿಲ್ಲ. ನಾನು ಸಂಡೇ ಹೇಳಿದ್ರು, ಆದ್ರೂ ರಾತ್ರಿ ಕೂಡ ಫೋನಲ್ಲಿ ಮಾತಾಡಿದೆ, ನಾನು ಚೆನ್ನಾಗಿದ್ದೀನಿ ಅಂದರು. ಆಯ್ತಪ್ಪ ಅಂತ ಹೇಳ್ಕೊಂಡು ಆಮೇಲೆ ಮತ್ತೆ ನನಗೆ ತಡ್ಕೊಳಕ್ಕಾಗಲಿಲ್ಲ. ಅವತ್ತಿನ ದಿನ ಸಂಡೇ ನೈಟ್ ನಾನು ಬಸ್ ಹತ್ತಿದೆ. ಮಂಡೇ ಮಾರ್ನಿಂಗಲ್ಲಿ ನಮ್ಮೂರು ನಾನು ರೀಚ್ ಆಗಿದ್ದೀನಿ. ರೀಚ್ ಆಗಿ ನಾನು ಬರುವಾಗ ಯಾವಾಗಲೂ ನಮ್ಮ ಪಪ್ಪ ಹೊರಗಡೆನೇ ವೆಯ್ಟ್ ಮಾಡ್ಕೊಂಡಿರೋರು, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು. ಆದರೆ ಆ ದಿನ ನನಗೆ ಮಂಡ್ಯನ ರೀಚ್ ಆದವಾಗ ಅಲ್ಲಿ ಯಾರೂ ಇಲ್ಲ. ನಮ್ಮ ಪಪ್ಪ ಒಳಗೆ ಮಲ್ಕೊಂಡಿದ್ರು. ನಾನು ಬರೋದ್ರೊಳಗೇ ನಾನಲ್ಲಿ ಹರ್ಸಾಳಲ್ಲಿ ಇರೋತ್ತಿಗೆ ಫೋನ್ ಮೇಲೆ ಫೋನು ಎಲ್ಲಿದೆಯಾ ಏನು ಅಂತೇಳಿ ಅವ್ರ ಫೋನ್ ಬರ್ತಾನೆ ಇರಲಿಲ್ಲ ನನಗೆ. ಯಾಕಂತಾರೆ ನನಗೆ ಗೊತ್ತಾಗ್ತಿರ್ಲಿಲ್ಲ. ನಾನು ಹೆದರ್ತೀನಿ ಅಂತ ಹೇಳಿಬಿಟ್ಟು ನಮ್ಮನೇಲಿ ನನಗೆ ಸರಿಯಾಗಿ ವಿಚಾರನ ತಿಳಿಸ್ತಾ ಇರಲಿಲ್ಲ. ಏನೂ ಇಲ್ಲ ಅಂತಿದ್ರು. ಆದರೂ ನನ್ನ ಮನಸ್ಸಿಗೆ ಬಂದ್ಬಿಟ್ಟು ನಾನು ರಿಪಬ್ಲಿಟಿಗೆ ಬಂದೆ. ನಾನು ಬಂದು ನೋಡ್ತೀನಿ, ಒಳಗಡೆ ಹೋದೆ. ನಾನು ಮಲ್ಕೊಂಡೇ ಇದ್ರು. ಅರೆ, ನಾವು ಒಳಗೆ ಬಂದ್ರು ಪಪ್ಪ ಯಾಕೆ ಹೊರಗೆ ಬಂದಿಲ್ಲ ಅಂತ ಹೇಳಿಬಿಟ್ಟು ನನ್ನ ಮನಸ್ಸಿಗೆ ಯಾಕಿನ್ನೂ ಬಂದಿಲ್ಲ ಅಂದೆ. ಆಮೇಲೆ
ಅಮ್ಮ ಎದ್ದು ಬಂದರು. ಅಮ್ಮಯ್ಯ ನಮ್ಮ ಪಪ್ಪ ಬಂದಿಲ್ಲಲ್ಲ ಹೊರಗೆ ಅಂತ ಕೇಳಿದೆ ನಾನು. ಇಲ್ಲ ಅವ್ರಿಗೆ ಸುಸ್ತಾಗಿದೆ ಕಡೆ, ಮಲಗಿದ್ದಾರೆ ಅಂದರು. ನಾವು ಹೋಗ್ಲ ಒಳಗೆ ಕೇಳಿದೆ. ಹೋಗು ಅಂದರು. ಹೋಗು ಅಂದರು. ಹೋಗಿ ನಾನು ಮಾತಾಡಿದ್ದೀನಿ. ಮಲ್ಕೊಂಡಿದ್ರು ಪಪ್ಪ. ಏನು ಪಪ್ಪ ಇಷ್ಟು ಸೋತೋಗ್ಬಿಟ್ಟಿದ್ದೀರಾ ಅಂದೆ ನಾನು. ಈ ವೀಕಲ್ಲಿ ಹೋಗಿದ್ದು. ಲಾಸ್ಟ್ ವೀಕ್ ಹೋದವಾಗ ಅವ್ರು ತುಂಬ ಚೆನ್ನಾಗಿದ್ದರು. 1 ವೀಕಲ್ಲಿ ಹೀಗಾಗಿದೆ. ಈ ಸತಿ ಏನೋ ಪದೇ 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 ಊರಿಗೆ ಹೋಗ್ತಾನೆ ಇದ್ದೆ. ಒಂದು ವಾರಕ್ಕೂ ಊರಿಗೆ ಹೋಗ್ತಿದ್ದೆ. ಅದು ಹೆಂಗೋ ಏನು ಕತೆನೋ ಗೊತ್ತಿಲ್ಲ. ಯಾಕೆ ಪಪ್ಪ ಎಷ್ಟು ಸೋತಿದ್ದೀರ ಅಂದೆ. ಇಲ್ಲ ಅಮ್ಮೆ, ನಂಗೆ ತುಂಬ ಸುಸ್ತು, ಊಟನೇ ಸೇರ್ತಾ ಇಲ್ಲ ಕಡೆ ಅಂದರು. ಯಾಕೆ ಪಪ್ಪ, ಊಟ ಮಾಡಬೇಕು, ಚೆನ್ನಾಗಿರಬೇಕು, ನೀವು ಚೆನ್ನಾಗಿದ್ದರೆ ನಾವು ಚೆನ್ನಾಗಿದ್ದಂಗೆ ಅಂದೆ. ಇಲ್ಲ ಕಣೆ, ಯಾಕೋ ಒಂಥರ ಸುಸ್ತು ಅಂತೆಲ್ಲ ಹೇಳ್ತಿದ್ರು ಅಷ್ಟೇ. ಆಮೇಲೆ ನಾನು ಬಂದಿದ್ದ ತಕ್ಷಣ ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಪಪ್ಪನ ಹತ್ರ ಮಾತಾಡ್ಸ್ಕೊಂಡು ಫ್ರೆಶ್ ಅಪ್ ಆಗಿ ಪಪ್ಪನಿಗೆ ಎಬ್ಬಿಸಿ ರೆಡಿ ಮಾಡಿಸಿ ಅಷ್ಟೇ ನಾವು ಶಿವಮೊಗ್ಗಕ್ಕೆ ಹೋದ್ವಿ. ಜನರಲ್ ಚೆಕಪ್ಪಿಗಂತೂ ಹೋಗಿದ್ದು ಅಷ್ಟೇ. ಆರಾಮಿದ್ರು ಅಂತ ಏನಾಗಿರಲಿಲ್ಲ, ಊಟ ಸೇರ್ತಿರ್ಲಿಲ್ಲ, ಸೋತು ಹೋಗಿದ್ರು ಹಾಸ್ಪಿಟ್ಲಿಗೆ. ಅದೇ ನಾನೊಂದು ಲಾಸ್ಟ್ ವಿಡಿಯೋ ಹಾಕ್ತೀನಿ, ಅದೇ ಲಾಸ್ಟ್ ವಿಡಿಯೋ. ನಾನು ನಮ್ಮ ಪಪ್ಪ ಜೊತೆಲಿದ್ದ ವಿಡಿಯೋ ಅದೇನೋ ನನ್ನ ಮನಸ್ಸಿಗೆ ಬಂದಿಲ್ಲ. ಲಾಗ್ ಮಾಡಬೇಕಂತ ನನಗೆ ಮನಸ್ಸಿಗೆ ಬಂದಿಲ್ಲ. ಹುಷಾರಿಲ್ದಿರೋದಲ್ಲ ಪಪ್ಪನ ಏನಕ್ಕೆ ವಿಡಿಯೋ ಬಿಡಬೇಕು ಅಂತ ಹೇಳಿಬಿಟ್ಟು ನನ್ನ ಮನಸ್ಸಿಗೆ ಬಂದುಬಿಟ್ಟು ನಾನು ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಸುಮ್ಮನೆ ನಾವು ಕಾರಲ್ಲಿ ಕೂತ್ಕೊಂಡು ಹೋದ್ವಿ. ಆದರೆ ಲಾಸ್ಟಿಗೆ ಏನಕ್ಕೆ ವಿಡಿಯೋ ಮಾಡ್ತಿಲ್ಲ ಅಂತ ಕೇಳಿದ್ರು. ಇಲ್ಲ, ಏನಕ್ಕೆ ಪಪ್ಪದ್ದು ಹುಷಾರಿಲ್ದಿರೋದಲ್ಲ, ಬೇಡ ಹಾಸ್ಪಿಟ್ಲಿಗೆಲ್ಲ ಹೋಗೋದು, ವಿಡಿಯೋ ಎಲ್ಲ ಬೇಡ ಅಂತ. ಅದಕ್ಕೆ ಅಮ್ಮ ಅಂದರು. ಅದೇನೋ ಅಮ್ಮ ಯಾವ ಮೂಮೆಂಟಲ್ಲಿ ಹೇಳಿದ್ರು ಏನು ಕತೆನೋ ಗೊತ್ತಿಲ್ಲ. ಮಾಡು ವಿಡಿಯೋ, ಇರಲಿ ಬಿಡು, ಯಾಕೆ ವ್ಲಾಗರ್ಸ್ ಯಾರು ಮಾಡಲ್ವಾ ಅಂತೆಲ್ಲ ಕೇಳಿದ್ರು. ಇಲ್ಲ ಅಮ್ಮ, ನಾನು ಸ್ವಾತಿ ಗೌಡ ಅವ್ರದ್ದು ಒಂದು ಅವ್ರ ಮನೇಲಾಗಿರೋದು ಇನ್ಸಿಡೆಂಟ್ ಹೇಳಿದೆ. ಅಮ್ಮ ಅವರ ಮನೆ ಕ್ಯಾನ್ಸರ್ ಆಗಿರೋದು ಸ್ಟಾರ್ಟಿಂಗಿಂದನೂ ಎಂಡಿಂಗ್ ತನಕ ಅವ್ರು ತೋರಿಸಿದ್ದಾರಮ್ಮ. ಸ್ವಾತಿ ಗೌಡ ಅಂದರೆ ಯೂಟ್ಯೂಬರಲ್ಲಿ ಫೇಮಸ್ ಅವರು, ಅವ್ರದ್ದು ನಾನು ಹೇಳಿದೆ. ಅವಾಗ ಸರಿ ನೀನು ಮಾಡು, ಹೋಗ್ತಾ ಇದ್ದೀವಲ್ಲ ಮಾಡು ಅಂದರು. ಅದೇನು ನಂಗೆ ಗೊತ್ತಿಲ್ಲ. ಮಾಡಿದೆ ಇರೋಳು, ಅವತ್ತು ಮಾಡಿದೆ. ಅದೇ ಲಾಸ್ಟ್ ವಿಡಿಯೋ ಅಲ್ವಾ, ಅದೇ ಮನ್ಸು ಬಂತು ಮಾಡ್ಕೊಂಡ್ವಿ ವಿಡಿಯೋ. ಅದೇ ಲಾಸ್ಟಿಗೆ ಹಾಕ್ತೀನಿ ವಿಡಿಯೋ ನಾನು. ಲಾಸ್ಟಿಗೆ ವಿಡಿಯೋ ಹಾಕ್ತೀನಿ. ತುಂಬ ಮಜಾ ಮಾಡ್ಕೊತ ಹೋದ್ವಿ ನಾವು ಅವತ್ತು ಕಾರಲ್ಲೇ. ತುಂಬ ತಮಾಷೆ ಮಾಡ್ಕೊತ ಹೋದೆ ಕಾರಲ್ಲಿ. ಅವತ್ತೂ ನಾನು ಈ ಕಡೆ ಕಾರ್ನರ್ ಸೀಟು, ಆ ಕಡೆ ಕಾರ್ನರ್ ಸೀಟ್, ಪಪ್ಪ ಸೆಂಟ್ರಲ್ ಅಮ್ಮ ಕೂರ್ತಾರೆ. ನಾನು ಅವತ್ತಿನ ದಿನನೂ ಅದೇನೋ ಗೊತ್ತಿಲ್ಲ, ಬಿಸಿಲು ಹೊಡಿತಿದ್ರು. ನನ್ನ ಪಪ್ಪನ ಶಾಲ್ ತೊಗೊಂಡು ವಿಂಡೋಗೆ ಶಾಲ್ ಸಿಕ್ಸ್ಬಿಟ್ಟು ನಾನು ಅಲ್ಲೇ ಕೂರ್ತಿದ್ದೆ ಬಿಸಿಲಿದ್ರೂ ಕೂಡ. ಆದರೆ ಅವತ್ತಿನ ದಿನ ನಾನೇನು ಮಾಡಿದ್ದೀನಿ, ಅಮ್ಮ ನೀವೇ ಬಿಸಿಲಿಗೆ ಬರ್ರಿ, ನಾನೇ ಸೆಂಟ್ರಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ನಗಾಡ್ತಾ ಹೋಗಿ ಕೂತು. ಯಾವತ್ತೂ ನಂಗೆ ಗೊತ್ತಿರಲಿಲ್ಲ, ಅವತ್ತು ಏನೋ ಗೊತ್ತಿಲ್ಲ, ಲಾಸ್ಟ್ ನಮ್ಮ ಪಪ್ಪನ ಜೊತೆ ಕೂರಬೇಕು ಅನ್ನಂಗಿತ್ತೇನೋ ಗೊತ್ತಿಲ್ಲ. ನಮ್ಮ ಪಪ್ಪನ ಪಕ್ಕ ಹೋಗಿ ಕೂತ್ಕೊಂಡು ಆಮೇಲೆ ಶಿವಮೊಗ್ಗ ರೀಚ್ ಆಗ್ತಿದ್ದಂಗೆ ಆ ವಿಡಿಯೋ ಮಾಡಿರೋದು ನಾನು. ಆಮೇಲೆ ಶಿವಮೊಗ್ಗ ಹತ್ತಿರ ಬಂದ್ವಿ ನಾವು. ಏನೂ ಆಗಿಲ್ಲ. ಇಲ್ಲೊಬ್ರು ಯಾರೋ ಹೇಳಿದರು ಅಸ್ತಮಕ್ಕೆ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾರಂತ ಹೇಳಿದ್ರು. ಪಪ್ಪಂಗೂ ಸ್ವಲ್ಪ ದಿನದಿಂದ ಉಸಿರಾಟಕ್ಕೆ ತೊಂದರೆ ಆಗ್ತಾಯಿತ್ತು. ಸ್ವಲ್ಪ ಹೊತ್ತು ಉಸಿರಾಟಕ್ಕೆ ತೊಂದರೆ ಆಗೋದು. ಆಮೇಲೆ ಒಂದೊಂದು ಸತಿ ಹೇಳೋರಂತ ನಮ್ಮಮ್ಮನ ಹತ್ರ ನನಗೆ ಇವಾಗ ಹೇಳ್ತಾ ಇದ್ದಾರೆ. ಫಸ್ಟೆಲ್ಲ ಏನೂ ಹೇಳಿರಲಿಲ್ಲ. ಸುಮತಿ ನಾನು ನಿನ್ನನ್ನು ಬಿಟ್ಟು ಹೋಗ್ತೀನಿ ಅನ್ಸುತ್ತೆ ಕಣೆ ಅಂತ ಹೇಳ್ಬಿಟ್ಟು ಸುಮತಿ ನಿನ್ನ ನಾನು ಬಿಟ್ಟು ಹೋಗ್ತೀನಿ ಅನ್ಸುತ್ತೆ ಕಣೆ
ಗೊತ್ತಿಲ್ಲ, ನನಗೆ ಯಾಕೋ ಅನಿಸ್ತಾ ಇದೆ ಅಂತಿದ್ರಂತೆ. ಭಾನುವಾರ ಅಲ್ಲ, ಶನಿವಾರ ದಿನ ನಮ್ಮ ಅಣ್ಣನೂ ಎಲ್ಲೋ ಹೋಗಿದ್ನಂತೆ. ರಾತ್ರಿ 11 ಗಂಟೆಗೆ ಬಂದಂತೆ. ಅಯ್ಯೋ ಪಾಪಣ್ಣ ಇನ್ನೂ ಬಂದಿಲ್ಲ, ನಾನು ಅವನ ಹತ್ರ ಮಾತಾಡೋದಿತ್ತು ಅಂತ ಹೇಳ್ತಾ ಇದ್ರಂತೆ. ಅವನು ಬರೋ ತನಕ ವೆಯ್ಟ್ ಮಾಡಿದ್ದಾರೆ, ಆದರೆ ಸ್ವಲ್ಪನೇ ಮಾತಾಡಿದ್ದಾರೆ, ಮಾತಾಡ್ಬಿಟ್ಟು ಮಲ್ಕೊಂಡಿದ್ದಾರೆ. ಅವ್ರ ಮನಸ್ಸಲ್ಲಿ ಏನಿತ್ತು ಏನೋ ಗೊತ್ತಿಲ್ಲ, ಆದರೆ ನನ್ನ ವಿಚಾರ ಅಂತವ್ರಿಗೆ ತುಂಬ ತಲೆಯಲ್ಲಿತ್ತು. ನಮ್ಮ ಪಪ್ಪನಿಗೆ ನಾನಂದರೆ ಪ್ರಾಣ, ನಮ್ಮಪ್ಪ ಅಂದರೆ ಪ್ರಾಣ. ಇಲ್ಲಿಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ತುಂಬ ಆಸೆ ಇಟ್ಕೊಂಡಿದ್ರೆ ಈ ಸತಿ ಬರೋಕ್ಕೆ ಆಗಲಿಲ್ಲ. ಅವರಿಗೆ ಏನೇನೋ ಮಾತಾಡ್ತಾ ಇದ್ರಂತೆ. ನಮ್ಮ ಅಣ್ಣನ ಹತ್ರ ಎಲ್ಲ ಹೇಳಿದ್ದಾರೆ, ರಶ್ಮಿ ಮೋಸ ಮಾಡಬೇಡ, ಚೆನ್ನಾಗಿ ನೋಡ್ಕೋ, ಅಮ್ಮನ ಚೆನ್ನಾಗಿ ನೋಡ್ಕೋ, ನಂದೇನು ಏನಂತ ಗೊತ್ತಾಗ್ತಾ ಇಲ್ಲ ಅಂತೆಲ್ಲ ಮಾತಾಡಿದ್ದಾರೆ. ಒಂದು ಸ್ವಲ್ಪ ದಿನದಿಂದ, ಒಂದು ವಾರದಿಂದ ಎಲ್ಲ ಮಾತಾಡಿದಾರಂತೆ. ಆದರೆ ಆ ಮಾತು ಯಾವುದೇ ಹೇಳಿಲ್ಲ ನನಗೆ, ಇತ್ತೀಚೆಗೆಲ್ಲ ಹೇಳಿದ್ದಾರೆ. ನಾವೆಲ್ಲ ಹಾಸ್ಪಿಟ್ಲ್ ಹತ್ರ ಹೋದ್ವಲ್ಲ, ಅಸ್ತಮ ಡಾಕ್ಟರ್ ಹತ್ರ ಅಂತಲೇ ಕರ್ಕೊಂಡು ಹೋದ್ವಿ. ನಂಜಪ್ಪ ಹಾಸ್ಪಿಟಲ್ ಈ ಕಡೆ ಅಂದರೆ ಇದ್ರ ಆಪೋಸಿಟಲ್ಲೇ ಅಸ್ತಮ ಹಾಸ್ಪಿಟಲ್ ಇದ್ದಿದ್ದು. ಅಸ್ತಮ ಹಾಸ್ಪಿಟಲ್ಗೆ ಕರ್ಕೊಂಡು ಅಂದರೆ ಅಲ್ಲೂ ಕೂಡ ತಮಾಷೆ ಮಾಡಿದ್ದಾರೆ. ನಮ್ಮ ದೊಡ್ಡಪ್ಪನ ಹೆಸರು ಮಧುಸೂದನ್ ಅಂತ ಹೇಳ್ಬಿಟ್ಟು ಬರೇ ತಮಾಷೆ. ನಮ್ಮ ಪಪ್ಪಂದು ಯಾವಾಗಲೂ ತಮಾಷೆ, ಹೋಗೋ ತನಕ ತಮಾಷೆ ಮಾಡ್ಕೊಂಡು ಹೋಗಿದ್ವಿ. ಮಧುಸೂದನ್ ಅಂತ ನಮ್ಮ ದೊಡ್ಡಪ್ಪನ ಹೆಸರು. ಹಾಸ್ಪಿಟ್ಲ್ ನೇಮು ಮಧುಸೂದನ್ ಅಂತಲೇ ಇತ್ತು. ಆ ಮಧುಸೂದನ್ ಅಂತ ಹೆಸರು ಓದ್ಬಿಟ್ಟು ನಮ್ಮಪ್ಪ ಹೇಳ್ತಾರೆ, ನೋಡು ನಮ್ಮಣ್ಣನ ಹಾಸ್ಪಿಟಲ್ ಇದು ಅಂತ ಹೇಳಿದ್ರು. ಹಾಗೆ ತಮಾಷೆ ಮಾಡಿಕೊಂಡು ಒಂದು ಸ್ಟೆಪ್ ಹತ್ತಿದ್ವಿ. ಹಂಗೆ ಸ್ವಲ್ಪ ದೂರ ಹಿಂಗೆ ಸೈಡಲ್ಲಿ ಹೋಗ್ತಿದ್ದಂಗೆ ಒಂದಿಷ್ಟು ಸ್ಟೆಪ್ ಇದೆ, ಒಂದು 10 ಸ್ಟೆಪ್ಸ್ ಇದೆ ಅನ್ಸುತ್ತೆ ಅಷ್ಟೇ. ನಮಗೆ ಗೊತ್ತಾಗಲಿಲ್ಲ. ಆದರೂ ನಮ್ಮ ಪಪ್ಪನಿಗೆ ಯಾವುದಾಗಲ್ಲ ತಕ್ಷಣ ಹೇಳೋರು, ಅಲ್ಲಿ ಹತ್ತಕ್ಕಾಗಲ್ಲ, ಇಲ್ಲ ಹತ್ತಕ್ಕಾಗಲ್ಲ, ನಾನು ಅಲ್ಲಿ ಬರಲ್ಲ ಅಂತ ಡೈರೆಕ್ಟಾಗಿ ಹೇಳೋರು. ಆವತ್ತಿನ ದಿನ ಯಾಕೋ ಏನೂ ಮಾತಾಡಿಲ್ಲ. ಆವತ್ತಿನ ದಿನ ಏನೂ ಮಾತಾಡ್ದೇನೆ ಮೆಟ್ಲು ಹತ್ಕೊಂಡು ಬಂದರು. ಅಂದರೆ ಹಿಂದ್ಗಡೆ ಬ್ಯಾಲೆನ್ಸಿಗೆ ನಾನಿದ್ದೆ, ಪಕ್ಕದಲ್ಲಿ ಅಣ್ಣ ಇಟ್ಕೊಂಡ್ಬಿಟ್ಟು ಈ ಕಡೆ ಕಂಬ ಇಟ್ಕೊಂಡ್ಬಿಟ್ಟು ಪಪ್ಪ ಒಂದು 10 ಸ್ಟೆಪ್ ಹತ್ತಿದ್ರು. ಹತ್ತಿವಲ್ಲ, ಒಂದಿಷ್ಟು ಸ್ವಲ್ಪ ಸ್ಪೇಸ್ ಇದೆ, ಅಲ್ಲಿ ನಿಂತಿದ್ದಾರೆ. ಹತ್ತ ತನಕ ಏನೂ ಆಗಿಲ್ಲ ಅವರಿಗೆ. ಹತ್ತಾದ್ಮೇಲೆ ಅಲ್ಲಿ ನಿಂತ್ರಲ್ವ, ನಿಂತದ್ಮೇಲೆ ಅವರಿಗೆ ಉಸಿರು ಮೇಲೆ ಕೆಳಗೆ ಆಯಿತು. ಯಾಕೆ ಅಂತಲೇ ಗೊತ್ತಾಗಿಲ್ಲ. ಆಮೇಲೆ ಅಲ್ಲಿ ಇನ್ನೂ ಒಂದು 10 ಸ್ಟೆಪ್ ಹತ್ತದಿತ್ತು, ಅಲ್ಲಿ ಕರ್ಕೊಂಡು ಹೋಗಿರಲಿಲ್ಲ ನಾವು. ಒಂದು 10 ಸ್ಟೆಪ್ ಹತ್ತಿಸಿ ಅಲ್ಲೇ ನಿಲ್ಲಿಸ್ಕೊಂಡು ಅವ್ರಿಗೆ ಸುಸ್ತಾಯ್ತಲ್ಲ ಅಂತ ಹೇಳ್ಬಿಟ್ಟು ಹತ್ತ ತನಕನೇ ಅವ್ರಿಗೊಂಚೂರು ಬುಸ್ 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 ಅಂತಿದ್ದಿದ್ರೆ ನಾವು ಇಳಿಸ್ಬಿಡ್ತಿದ್ವಿ. ಆ ಟೈಮಲ್ಲಿ ಏನೂ ಗೊತ್ತಾಗೇ ಇಲ್ಲ. ಹತ್ತದ ಮೇಲೆ ಅವರು ಫುಲ್ಲು ಉಸಿರು ಮೇಲೆ ಕೆಳಗೆ ಮಾಡ್ತಾನೆ ಇದ್ದಾರೆ. ಅಯ್ಯೋ ಅದೆಲ್ಲ ಕಣ್ಣಲ್ಲೇ ಇದೆ. ಉಸಿರು ಮೇಲೆ ಕೆಳಗೆ ಮಾಡಿಬಿಟ್ಟು ಅಲ್ಲೇ ನಿಂತರು. ಮೇಲಿಂದ ಒಬ್ಬರು ಬಂದರು, ಯಾರೋ ಒಬ್ಬರು, 29 ಜನ ಇದ್ದಾರೆ, ಚೀಟಿ ಮಾಡಿಸ್ರಿ ನೀವು ಫಸ್ಟ್, ಇವ್ರಿಗೆ ಸುಸ್ತಾಗೈತೆ ಅಂತ ಹೇಳಿದ್ರು. ಅದಕ್ಕೆ ಅಣ್ಣ ಚೀಟಿ ಮಾಡ್ಸೋಕ್ಕಂತ ಮೇಲೆ ಹೋದ. ಹಾಗೆ ಪಪ್ಪನಿಗೆ ಸುಸ್ತಾಗಿತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಚೇರ್ ತಗೊಂಡು ಬರೋಕ್ಕಂತ ಹೋದೆ ಮೇಲಕ್ಕೆ. ಚೇರ್ ತರೋಕ್ಕಂತ ಹೋಗಿದ್ವಿ. ಚೇರ್ ತಗೊಂಡು ಬರ್ಕಂತ ನಾನು ಚೇರ್ ತೊಗೊಂಡು ಬಂದು ನಾನು ಇಲ್ಲಿ ಇಟ್ಟಿದ್ದೀನಿ. ಪಪ್ಪ ಅಷ್ಟರೊಳಗೇನೆ ನನ್ನ ಮಗಳು ಓಡಿ ಬಂದ್ಲು ಮೇಲಕ್ಕೆ. ಮಮ್ಮಿ ತಾತ ಕರೀತಿದ್ದಾರೆ ಅಂತ ಹೇಳ್ಬಿಟ್ಟು. ಆ ಟೈಮಲ್ಲಿ ನಮ್ಮ ಪಪ್ಪ ಪಾಪಣ್ಣ ಅಂದಿದ್ದಾರಂತೆ. ಅಮ್ಮಿ ಅಂದರೆ ನನಗೆ ಹೇಳೋದವರು. ಅಮ್ಮಿ ಇಲ್ಲಿ ಅಂದರೆ ಅಂತ ಅಷ್ಟೇ ಅವ್ರು ಹೇಳಿದ್ದು. ಅಷ್ಟು ಹೇಳಿದ್ದಾರೆ. ನಾನು ಸ್ಟೂಲ್ ತಂದು ಇಲ್ಲಿಟ್ಟಿದ್ದೀನಿ.
ಅವರೊಬ್ರು ಅಂಕಲ್ ಇಟ್ಕೊಂಡಿದ್ರು, ಆ ಕಡೆ ಅಮ್ಮ ಇಟ್ಕೊಂಡಿದ್ರು. ಅಣ್ಣ ಚೀಟಿ ಮಾಡ್ಸೋಕೆ ಹೋಗಿದೆ. ನಾನು ಕೂರಿಸ್ತಿದ್ದೀನಿ, ಕೂರಲೇ ಇಲ್ಲ. ಈ ಮಂಡಿ ಕಾಲು ಏನಾಗಿದೆ, ಹಿಂಗೆ ಫೋಲ್ಡ್ ಆಗಿ 2 ಕಾಲು ಫೋಲ್ಡಿಂಗ್ ಆಗಿಬಿಟ್ಟು ಕುಕ್ಕರು ಬಿದ್ದುಬಿಟ್ರು. ಅವರು ಬಿದ್ದೇ ಬಿಟ್ರು, ಮಂಡಿ ಓರ್ಬಿಟ್ಟು ಬಿದ್ದೇ ಬಿಟ್ರು. ಅದೇ ಲಾಸ್ಟ್. ಅದೇ ಲಾಸ್ಟ್. ಮುಂದಿನ ಫೇಸ್ ನನಗೆ ಕಾಣ್ತಿಲ್ಲ, ಬ್ಯಾಕ್ ಸೈಡೆಲ್ಲ ನಾನು ಇಟ್ಕೊಂಡಿದ್ದೆ. ತಕ್ಷಣ ಎದುರುಗಡೆನೇ ನಂಜಪ್ಪ ಹಾಸ್ಪಿಟಲ್ಗೆ ನಾವು ಕರ್ಕೊಂಡೋಗೋದು ಯಾವಾಗಲೂ ಅವರಿಗೆ ಜನರಲ್ ಚೆಕಪಿಗೆ ಅಲ್ಲಿಗೆ ಕರ್ಕೊಂಡೋಗೋದು. ನಾವು ಯಾರೋ ಏನೋ ಇದು ಅಸ್ತಮಕ್ಕೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರಲ್ಲ ಇಲ್ಲಿ ಅಂತ ಹೇಳ್ಬಿಟ್ಟು, ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಅಸ್ತಮದೊಂದು ಟ್ರೀಟ್ಮೆಂಟ್ ಕೊಡಿಸಿ ಆಮೇಲೆ ನಂಜಪ್ಪದ ಹತ್ರ ಕರ್ಕೊಂಡೋಗೋಣ ಅಂತೇಳ್ಬಿಟ್ಟು ಬಂದಿದ್ದು. ಆದಮೇಲೆ ನಂಜಪ್ಪ ಹಾಸ್ಪಿಟಲಿಗೆ ಕರ್ಕೊಂಡು ಎಲ್ಲರೂ ನಾವು ಕೂಗೋದು ನೋಡ್ಬಿಟ್ಟು ಮೇಲಿಂದಿಲ್ಲ ಹಾಸ್ಪಿಟ್ಲಲ್ಲಿದ್ದಾರೆ, ಅಕ್ಕಪಕ್ಕದಲ್ಲಿದ್ದಾರೆ, ಎಲ್ಲರೂ ಸಪೋರ್ಟ್ ಮಾಡಿದ್ರು. ಎಲ್ಲ ಎತ್ಕೊಂಡು ಹೋಗ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗಿ ಕರ್ಕೊಂಡು ಹೋದ್ರು ಅಲ್ಲಿಗೆ. ಅಲ್ಲಿ ಹೋದಾದ್ಮೇಲೆ ನಮ್ಮ ಅಮ್ಮನು ಸುಸ್ತಾಗಿ ಬಿಟ್ಬಿಟ್ರು ಹಾಸ್ಪಿಟ್ಲಲ್ಲಿ. ಆಮೇಲೆ ಹೇಳ್ತಾರೆ ನಮ್ಮಮ್ಮ, ಈ ಅಮ್ಮ ಎಲ್ಲ ಕಡೆ ಪಪ್ಪ ಅಮ್ಮ ಕರೆಕ್ಟಾಗಿ ಫೇಸ್ ನೋಡಿದ್ದಾರೆ. ಅಮ್ಮ ನಾನು ಬ್ಯಾಕ್ ಸೈಡಲ್ಲಿದ್ದೆ, ನನಗೆ ಪಪ್ಪನ ಫೇಸ್ ಕಾಣ್ತಾ ಇರಲಿಲ್ಲ. ಒಂದು ನಿಮಿಷ ಅಲ್ಲಿ ಸೌಂಡ್. ನಮ್ಮಮ್ಮ ನಾನು ಹಿಂದೆ ಇಟ್ಕೊಂಡಿದ್ದಲ್ವ, ಮುಂದೆ ಅಮ್ಮ ಇಟ್ಕೊಂಡಿದ್ರು. ಪಪ್ಪನ ಫೇಸ್ ಕರೆಕ್ಟಾಗಿ ನಮ್ಮಮ್ಮನೇ ಕಂಡಿದೆ. ಪಾಪಣ್ಣ ಎಲ್ಲಿ ಅಮ್ಮಿ ಕರಿ ಅಂತ ಹೇಳೋದು ಕೂಡ ಪಪ್ಪ ಕಣ್ಣೆಲ್ಲ ಮೇಲಾಗಿ ಒಂಥರ ಬೆಳ್ಳಗಾಯ್ತಂತೆ. ಆಮೇಲೆ ನಾಲ್ಗೆನೂ ಅಷ್ಟೇ, ನಾಲ್ಗೆ ಬೆಳ್ಳಗಾಯ್ತಂತೆ. ಇದು ಹಾಲು ಕಚ್ಕೊಂಡ್ಬಿಟ್ಟು ಹಿಂಗೆ ಫುಲ್ ಒಳಗೋಗ್ಬಿಟ್ಟು ಉದ್ದ ಫೇಸ್ ಇದ್ದಿದ್ದು ರೌಂಡ್ ಫೇಸ್ ಆಯ್ತಂತೆ. ಇಲ್ಲ ಅಮ್ಮಿಯವರು ಅವ್ರಿಗೆ ದೊಡ್ಡ ಜೀವ ಅಲ್ಲೇ ಹೋಗಿರೋ ಕಡೆ ಅಮ್ಮ. ದೊಡ್ಡ ಜೀವ ಅಲ್ಲೇ ಹೋಗಿದೆ ಕಡೆ, ಏನೋ ಇಲ್ಲಿ ಟ್ರೀಟ್ಮೆಂಟ್ ಮಾಡ್ತಾರೋ ಗೊತ್ತಿಲ್ಲ ಕಡೆ, ಪಪ್ಪಂದೇನೋ ಗೊತ್ತಿಲ್ಲ ಅಂತಿದ್ದಾರೆ. ಆಮೇಲೆ ಒಳಗಿಂದ ಅಣ್ಣ ಬರ್ತಾನೆ. ಅಣ್ಣ ಏನೋ ಹೇಳ್ಕೊಂತಿಲ್ಲ, ಅವ್ನ ಕಣ್ಣೆಲ್ಲ ಕೆಂಪಾಗಿತ್ತು, ತಲೆ ಎಲ್ಲ ಹಿಂಗಂತಿದ್ದಾನೆ, ಎದೆ ಹಿಂಗೆ ಅಂದ್ಕೊಂತಿದ್ದಾನೆ. ನನಗದು ನೋಡು ಒಂಥರ ಶಾಕ್. ನನಗೂ ಒಳಗೆ ಬಿಡ್ತಾ ಇಲ್ಲ, ಏನು ಅಂತ ನನಗೆ ಗೊತ್ತಾಗ್ತಿಲ್ಲ. ನಾಯಿ ಕಾದಂಗೆ ಹೊರಗಡೆ ಕಾದಿದ್ದೀನಿ. ಪಪ್ಪನರು ಎದುರುಗಡೆನೆ ಎಷ್ಟೋ ತನಕ ನಿಂತ್ಕೊಂಡೇ ಇದ್ದೆ. ಪಪ್ಪ ಬರ್ತಾರೆ, ಪಪ್ಪ ಬರ್ತಾರೆ. ನಮಗೆ ನಿಜ ಸೂಕ್ಷ್ಮನೇ ಗೊತ್ತಾಗಿಲ್ಲ. ಪಪ್ಪ ಬರ್ತಾರೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ಕೊಳ್ಳಿ. ನಾನು ಅವ್ರು ಬರೋ ತನಕನೂ ಹೊರಗಡೆ ನಿಂತಿದ್ದೀನಿ. 1-2 hours ಮೇಲೇ ಆಗಿದೆ ಅಮ್ಮ ಟ್ರೀಟ್ಮೆಂಟೆಲ್ಲ. 2 hours ಮೇಲಾಗಿದೆ. ಟ್ರೀಟ್ಮೆಂಟ್ ಮಾಡ್ತಾನೆ ಇದ್ದಾರೆ. ಎದೆ ಎಲ್ಲ ಗುದುತ್ತಿದ್ರಂತೆ. ಏನು ಮಾಡಿದ್ರು ಏನು ವರ್ಕ್ ಆಗ್ತಿರ್ಲಿಲ್ಲ, ಏನಿಲ್ಲ. ನಮ್ಮಣ್ಣ ಒಳಗೆ ಬರೋನು ಹೊರಗೆ ಹೋಗೋನು, ಅದನ್ನು ನೋಡೋಕ್ಕಾಗ್ದೇನೆ ಅವನು ಹೊರಗೆ ಬಂದುಬಿಟ್ಟ. ಆಸಿಫಣ್ಣ ಅಂತೇಳ್ಬಿಟ್ಟು ನಮ್ಮ ಮನೆ ಎದುರುಗಡೆ ಒಬ್ಬರು ಇದ್ದಾರೆ ಅಮ್ಮ. ಅಲ್ಲಿ ಅವ್ರು ಏನು ಮಾಡ್ತಿದ್ದಾರೆ ಅದೆಲ್ಲ ನೋಡ್ತಾ ಆಸಿಫಣ್ಣನೇ ನಿಂತಿದ್ದಾರೆ. ಅಣ್ಣನಿಗೆ ನೋಡೋಕ್ಕಾಗಲಿಲ್ಲ, ಹೊರಗೆ ಬರ್ತಿದ್ದಾನೆ. ರಶ್ಮಿ ಭುಜದ ಮೇಲೆ ಕೈ ಹಾಕೊಂಡ್ಬಿಟ್ಟು, ರಶ್ಮಿ ಧೈರ್ಯ ತಗೋ, ಧೈರ್ಯ ತಗೋ ಅಂತಾರೆ. ಹಣ ಏನಕ್ಕೋ ಹಂಗೆ ಹೇಳ್ತಿದ್ದೀಯಾ? ಏನೂ ಆಗಿಲ್ಲ, ಸುಮ್ಮನಿರು, ಏನೂ ಆಗಿಲ್ಲ ಪಪ್ಪಂಗೆ. ಪಪ್ಪ ಬರ್ತಾರೆ, ಏನೂ ಆಗಿಲ್ಲ ಅಂತಂದೇ. ಇಲ್ಲ ರಶ್ಮಿ, 99% ಇಲ್ಲ ಕಣೆ, ಧೈರ್ಯ ತಗೊಳ್ಳೆ ನೀನು, ಧೈರ್ಯ ತಗೋ ಅಂತಂದೇ.
ಯಾವತ್ತು ಕನಸು ಮನಸ್ಸಲ್ಲಿ ಈ ಥರ ಹಿಂಗೆ ಓದಿದೆ ಅಂದ್ಕೊಂಡೇ ಇಲ್ಲಪ್ಪ. ಪಾಪ ನಮ್ಮ ಪಪ್ಪ ನಾನು ತಿನ್ನಕ್ಕೆಲ್ಲ ಆಸೆ ಪಡ್ತೀನಿ ಅಂತ ಹೇಳಿಬಿಟ್ಟು ಜೋಬಲೆಲ್ಲ ದುಡ್ಡಿಟ್ಕೊಂಡು ಬಂದಿದ್ದಾರೆ. ನಮಗೆ ಗೊತ್ತೇ ಇಲ್ಲ. ಮೊನ್ನೆ ಅಮ್ಮ ಹೇಳ್ತಾರೆ, ನೀನು ಅಮ್ಮ ಬಂದ್ರಿ ಅಂತ ಹೇಳ್ಬಿಟ್ಟು ಪಪ್ಪ ಜೋಬಲೆಲ್ಲ ದುಡ್ಡಿಟ್ಕೊಂಡು ನಿಮಗೇನೋ ತಿನ್ನಿಸ್ಬೇಕು ಮಾಡಬೇಕು ಅಂತ ಹೇಳ್ಬಿಟ್ಟು ಬಂದರು ಕಡೆ. ಅವತ್ತು ಪಪ್ಪನಿಗೆ ಕರ್ಕೊಂಡು ಬಂದಾದ್ಮೇಲೆ ಸ್ನಾನ ಮಾಡಿಸಿದ್ವಲ್ಲ, ಬಟ್ಟೆ ಎಲ್ಲ ಬಿಚ್ಚಾಕಿದ್ರಲ್ಲ, ಆ ದುಡ್ಡು ಅದರಲ್ಲೇ ಹೋಗಿದೆ. ಕರ್ಕೊಂಡು ಬಂದು ನಿಮಗೆ ತಿನ್ನಿಸ್ಬೇಕಲ್ಲ ಅಂತ ಮಾಡಿದ್ರು ಕಣೆ. ಯಾರು ನೋಡಿದ್ರೆ ಬಿಟ್ಟರೆ ಗೊತ್ತಿಲ್ಲ ಕಣೆ. ಅದರಲ್ಲೇ ದುಡ್ಡು ಇಟ್ಕೊಂಡಿದ್ರು. ಬರೋ ಟೈಮಲ್ಲಿ ತಿನ್ನಿಸ್ಬೇಕು, ಒಳಗೆ ಜ್ಯೂಸ್ ಕುಡಿಸ್ಬೇಕು ಅಂತೆಲ್ಲ ಏನೇನೋ ಆಸೆ ಇಟ್ಕೊಂಡೆ ಬಂದಿದ್ದಾರೆ ಕಣೆ ಅವರು. ಏನು ಮಾಡಿದ್ರು, ಒಂದು ಬಾಟ್ಲಿ ನೀರು ತೊಗೊಂಡೋಗಿದ್ವಿ. ನೀರು ಕುಡಿರ್ಲಿಲ್ಲ ಅವರು, ನೀರು ಕುಡ್ದಿರಲಿಲ್ಲ, ಏನೂ ಇಲ್ಲ. ದೇವರೇ, ನಮ್ಮ ಪಪ್ಪ ಬರ್ತಾರೆ 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 ಅಂತಲೇ ನನ್ನ ಕಾದೆ ಅಲ್ಲೇ ನಿಂತ್ಕೊಂಡು. ಎಲ್ಲಿ ನಮ್ಮ ಪಪ್ಪ ನನ್ನ ಬಿಟ್ಟು ಬರಲ್ಲ. ನನಗೆ ಅವರು, ಅವ್ರಿಗೆ ನಾನು, ಹೇಗಿದ್ವಿ ನಾವು. ಇವತ್ತಿಗೆ 5ನೇ ದಿನ. ಇವತ್ತಿಗೆ ನಂಬಕ್ಕೆ ಸಾಧ್ಯ ಇಲ್ಲ. ನಮ್ಮ ಪಪ್ಪ ನಾನಂತೂ ಮಿಸ್ ಯು ಅಂತ ಯಾವತ್ತೇ ಹೇಳಲ್ಲ, ಯಾಕಂದರೆ ನನ್ನ ಜೊತೆನೇ ಇರ್ತಾರೆ ಅವರು. ಯಾಕೆ ನಾನು ಮಿಸ್ ಮಾಡ್ಕೊಂಡ್ಲೆ? ಅವರಿನ್ನೂ ಬದುಕಿದ್ದಾರೆ ಅನ್ನಂಗೆ ನಾನಿದ್ದೀನಿ. ಎಲ್ಲೋ ಅಂಗಡಿಗೆ ಹೋಗಿದ್ದಾರೆ, ಬರ್ತಾರೆ ಅನ್ನಂಗೆ ನಾನಿದ್ದೀನಿ. ಅವರಿಲ್ಲ ಅಂತ ನಾನು ಹೇಳ್ಕೊಳಲ್ಲಪ್ಪ ದೇವ್ರೆ. ಹಿಂದಿನ ದಿನ ರಾತ್ರಿನೂ ಕೂಡ ನಾನು ಸೋಮವಾರ ಬಂದಲ್ಲ, ಭಾನುವಾರ ರಾತ್ರಿ ಕೂಡ ಹೇಳ್ತಾ ಇದ್ದಾರಂತೆ, ಅಮ್ಮಿ ಎಷ್ಟೊತ್ತಿಗೆ ಬರ್ತಾಳೆ, ಅಮ್ಮಿ ಎಷ್ಟೊತ್ತಿಗೆ ಬರ್ತಾಳೆ ಅಂತ ಕೇಳಿದ್ದಾರೆ. ನಾನು ಭಾನುವಾರ ರಾತ್ರಿನೇ ಎತ್ತಿದ್ದು. ಸೋಮವಾರ ಬೆಳಗ್ಗೆ ಬಂದಿದ್ದು. ನಾನು ಸೋಮವಾರ ಬೆಳಗ್ಗೆ ಬಂದಿದ್ದು. ಸ್ವಲ್ಪ ಹೊತ್ತೇ ನನ್ನ ಪಪ್ಪನ ಹತ್ರ ಮಾತಾಡಿದ್ದು, ಯಾಕಂದರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಿತ್ತು. ಏನೋಪ್ಪ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಷ್ಟೇ ಇದ್ದಿದ್ದು. ಬಂದು ಆರಾಮಾಗಿ ಮಾತಾಡ್ಕೊತ ಬೇಜಾರಂದರೆ ನಿಜವಾಗ್ಲೂ ಏನೋ ನಂಗೆ ಗೊತ್ತಿಲ್ಲ. ಅವರಿಗೆ ತುಂಬ ಉಸಿರಾಟಕ್ಕೆ ತೊಂದರೆ ಆಯ್ತು. ಆದರೆ ನಾವಲ್ಲಿ ನಮ್ಮ ಜೊತೆ ಚೆನ್ನಾಗೇ ಬಂದರು. ಮೆಟ್ಲು ಹತ್ತಿದ ಮೇಲೆ ಹಂಗಾಯಿತು ಅಂದಾಗ ನನಗಿನ್ನ ಗಿಲ್ಟ್ ಫೀಲ್ ಕಾಡ್ತಾ ಇದೆ. ನಾವು ಮೆಟ್ಲೆ ಹತ್ತಿಸ್ಬಾರ್ದಿತ್ತೇನೋ ಅನ್ನಿಸ್ತಿದೆ. ಏನೂ ಗೊತ್ತಿಲ್ಲ. ನಾನು ತುಂಬ ಜನದ ಹತ್ರ ಅದೇ ಟೈಮಲ್ಲೇ ಕೇಳಿದ್ದೀನಿ. ನಾನು ಮೆಟ್ಲು ಹತ್ತಿಸಿದ್ದೇ ಆಗಿಲ್ವ ಅವ್ರಿಗೆ, ಮೆಟ್ಲು ಹತ್ತಿಸಿದ್ದೇ ಆಗಿಲ್ವ ಅಂದರೆ ಇಲ್ಲ, ಏನು ಬದುಕಬೇಕು ಅನ್ನಂಗಿದ್ದಿದ್ರೆ ಒಂದು ಸಾಸಿವೆ ಕಾಳಷ್ಟಿದ್ರು ಅವ್ರು ಬದುಕ್ತಿದ್ರು ಅಂತ ಹೇಳಿದ್ರು. ಗೊತ್ತಿಲ್ಲ ನನಗೆ. ನಮ್ಮಪ್ಪ ಅಷ್ಟು ಚೆನ್ನಾಗಿ ನಗಾಡ್ಕೊಂಡು ತಮಾಷೆ ಮಾಡಿಕೊಂಡು ಹಾಸ್ಪಿಟ್ಲ್ ಹತ್ರ ಮೆಟ್ಲು ಆ ಟೈಮಲ್ಲೂ ತಮಾಷೆ ಮಾಡ್ತಾನೆ ಇದ್ದಾರೆ. ಹಂಗಿದ್ದವರು ಒಂದು 10 ಮೆಟ್ಲು ಹತ್ತಿ ನಿಟ್ಟವಾಗಿ ಹಿಂಗಾಯಿತು ಅಂದರೆ ಏನಂತಲೇ ನನಗೆ ಅರ್ಥ ಆಗ್ತಿಲ್ಲ. ಹತ್ತಿಸ್ಲೇಬಾರ್ದಿತ್ತು, ಏನು ಕಥೆನೋ ಗೊತ್ತಿಲ್ಲ. ನನಗೀಗಲೂ ಒಂಥರ ಮನಸ್ಸಲ್ಲಿ ಕಾಡ್ತಾನೆ ಇದೆ. ಅವರು ಅಷ್ಟು ಚೆನ್ನಾಗಿದ್ದವರು ಮೆಟ್ಲು ಹತ್ತಿಸ್ಬಾರ್ದಿತ್ತೇನೋ ಅಂತ ಹೇಳ್ಬಿಟ್ಟು ಅನ್ನಿಸ್ತಿದೆ. ಯಪ್ಪ, ನನಗೆ ಸಾಕಾಗೋಗಿದೆ ಫ್ರೆಂಡ್ಸ್. ನನ್ನ ದಯವಿಟ್ಟು ಕ್ಷಮೆ ಇರಲಿ.
ನಾನು ಇನ್ನು ಯಾವಾಗ ವೀಡಿಯೋ ಮಾಡ್ತೀನೋ ನನಗೂ ಗೊತ್ತಿಲ್ಲ ಸರಿಯಾಗಿ. ನನ್ನ ಮನಸ್ಥಿತಿನೂ ಸರಿ ಇಲ್ಲ, ನನ್ನ ಮನಸ್ಥಿತಿನೂ ಸರಿ ಇಲ್ಲ. ನಾನು ಯಾವಾಗ ವೀಡಿಯೋ ಮಾಡ್ತೀನಿ ನನಗೆ ಗೊತ್ತಿಲ್ಲ, ಆದರೂ ನಾನು ಮಾಡೇ ಮಾಡ್ತೀನಿ. ಹಠ ಹಿಡ್ತೀನಿ ನಾನು. ಇಷ್ಟು ದಿನ ನನಗೆ ಮಾಡಬೇಕು ಅನ್ನೋದೊಂದು ಅಷ್ಟೇ ಇತ್ತು. ಅಪ್ಪ ಅಮ್ಮನಿಗೋಸ್ಕರ ಅಂತ ಹೇಳ್ಬಿಟ್ಟು ನಾನು ಇದು ಮಾಡ್ತಾ ಇರೋದು. ಇದು ನಾನು ಸಕ್ಸಸ್ಫುಲ್ ನಾನು ತೊಗೊತೀನಿ. ನಾನು ಹಠ ಹಿಡ್ದೆ ನಾನು ಇದನ್ನು ಮಾಡೇ ಮಾಡ್ತೀನಿ. ಆದರೆ ಸದ್ಯಕ್ಕಂತೂ ಇದರಿಂದ ನಾನು ಹೊರ ಬರೋಕ್ಕಂತೂ ಸಾಧ್ಯನೇ ಇಲ್ಲ. ವಿಡಿಯೋ ಯಾವಾಗ ಮಾಡ್ತೀನಿ ನನಗೆ ಗೊತ್ತಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ ಅಷ್ಟೇ ಹೇಳ್ತಾಯಿದ್ದೀನಿ ಫ್ರೆಂಡ್ಸ್. ಆಗ್ತಿಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ವಿ. ನಾನು ಸುಮ್ಮನೆ ಇನ್ನೂ ಈಗ ಕರೆಕ್ಟ್ ಲೆಕ್ಕ ಸಿಗುತ್ತೆ. ಸ್ಲ್ಯಾಬ್ ಆಗಿರಲಿಲ್ಲ, ಅರ್ಧಂಬರ್ಧ. ಈಗ ಸ್ಲ್ಯಾಬ್ ಆದಮೇಲೆ ಅಲ್ಲ ಸ್ಲ್ಯಾಬ್ ಹಾಕಿದ್ದಾಗ